ಮಡೆನೂರು ಮನು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆತನನ್ನು ಅರೆಸ್ಟ್ ಮಾಡಲಾಗಿದೆ. ಆತನ ವರ್ಷನನ್ನು ಕೂಡ ಕೇಳೋ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಈ ಬೆನ್ನಲ್ಲೇ ಇನ್ನೊಂದಷ್ಟು ಡೀಟೇಲ್ಸ್ ಕೂಡ ನಮಗೆ ಲಭ್ಯ ಆಗ್ತಾ ಇದೆ. ನೋಡ್ತಾ ಹೋಗೋಣ ಇಬ್ಬರ ನಡುವಿನ ಗಲಾಟೆ ಸಂಘರ್ಷ ಯಾವ ಮಟ್ಟಕ್ಕಿತ್ತು ಅಂತ. ನಟಿ ಕೈಗೆ ಸಿಗದೆ ಮನು ಕಳ್ಳಾಟ ಆಡ್ತಾ ಇದ್ದಂತೆ. ಮನೆಗೆ ಬರುವಂತೆ ನಟಿ ಒತ್ತಾಯಿಸಿದ್ರು, ಮನು ಬರ್ತಿರ್ಲಿಲ್ಲ ಅನ್ನೋದು ಆಕೆಯ ವರ್ಷನ್. ಒತ್ತಾಯಕ್ಕೆ ಮಣಿದು ನಟಿಯ ಮನೆಗೆ ಶನಿವಾರ ಹೋಗಿದ್ನಂತೆ. ಈ ಕಂಪ್ಲೇಂಟ್ ಎಲ್ಲ ಆಗೋಕ್ ಮುಂಚೆ, ರಂಪಾಟ ಎಲ್ಲ ಆಗೋಕ್ ಮುಂಚೆ ಇದು. ಆ ಸಮಯದಲ್ಲೂ ಇಬ್ಬರ ನಡುವೆ ಗಲಾಟೆ ಆಗಿತ್ತು. ಎಣ್ಣೆ ಗೇಟಲ್ಲಿ ಈ ನಟ ಮನು ಗಲಾಟೆ ಮಾಡಿದ್ನಂತೆ. ಆಮೇಲೆ ದೈಹಿಕವಾಗಿ ಕೂಡ ಸಂತ್ರಸ್ತೆಗೆ ಹಲ್ಲೆ ಮಾಡಿದ್ದ ಅನ್ನೋದು ಆರೋಪ. ಮನು ವಿರುದ್ಧ ಫಿಸಿಕಲ್ ಅಬ್ಯೂಸ್ ಆರೋಪ ಕೂಡ ಇದೆ. ಲೈಂಗಿಕವಾಗಿ ಶೋಷಣೆ ಮಾಡಿದ್ದು ಅಲ್ಲದೆ ನನ್ನನ್ನು ಫಿಸಿಕಲ್ ಆಗಿ ಕೂಡ ಹೊಡೆದಿದ್ದಾನೆ, ತಳ್ಳಿದ್ದಾನೆ, ಬೈದಿದ್ದಾನೆ ಅವಾಚ್ಯ ಶಬ್ದಗಳಿಂದ ಅನ್ನೋದೆಲ್ಲ ಕಂಪ್ಲೇಂಟ್ನಲ್ಲಿ ಆಕೆ ಉಲ್ಲೇಖಿಸಿದ್ದಾರೆ. ಬಟ್ ಇದೆಲ್ಲ ಓಕೆ, ಇದರಲ್ಲಿ ರೇಪ್ ಕೇಸ್ ಎಷ್ಟು ತೂಕವನ್ನು ಹೊಂದುತ್ತೆ ಅನ್ನೋದು ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಮುಂದಿನ ಹಂತದಲ್ಲಿ ನಾವು ಉತ್ತರವನ್ನು ಪಡ್ಕೊಳ್ತಾ ಹೋಗೋಣ. ಬಟ್ ಮೇಲ್ನೋಟಕ್ಕೆ ನೋಡಿದ್ರೆ ಇಬ್ಬರು ಲಿವಿಂಗ್ನಲ್ಲಿದ್ದರು ಅಂತ ಕಾಣಿಸ್ತಾ ಇದೆ. ಆಕೆ ಹೇಳೋ ಪ್ರಕಾರ ಬಲವಂತದ ಮದುವೆ ಮಾಡಿದ್ರು ಅಂತ. ಅದೆಲ್ಲ ಈಗಿನ ಕಾಲದಲ್ಲಿ ಒಪ್ಪೋದಕ್ಕಾಗತ್ತಾ? ಎಲ್ಲ ಆರ್ಗ್ಯುಮೆಂಟ್ ಕೂಡ ಹೀಗೆ ಹೋಗುತ್ತೆ. ಬಟ್ ಈತನ ಒಂದೊಂದೇ ಮುಖ ಮಾತ್ರ ಆಚೆ ಬರ್ತಾ ಇದೆ. ಸಮಾಜದಲ್ಲಿ ಒಳ್ಳೆ ಹೆಸರು ಗಳಿಸಿದ್ದ, ಬಟ್ ವೈಯಕ್ತಿಕವಾಗಿ ಆತನ ವರ್ತನೆ, ಆತ ಗಳಿಸಿದ್ದೇನು, ಆತ ಮಾಡಿದ್ದೇನು ಅದು ಇಂಪಾರ್ಟೆಂಟ್ ಆಗುತ್ತಲ್ವಾ. ಸೊ ಒಂದಷ್ಟು ವಿಚಾರಗಳು ಮಾತ್ರ ಆಚೆ ಬರ್ತಾ ಇದೆ. ಈತನ ಹೆಸರು ಸುಮಾರು ಜನಕ್ಕೆ ಗೊತ್ತೇ ಇರಲಿಲ್ಲ. ಈ ರಿಯಾಲಿಟಿ ಶೋ ಫಾಲೋ ಮಾಡೋರು ಬಿಟ್ಟರೆ ಇನ್ಯಾರಿಗೂ ಗೊತ್ತೇ ಇರಲಿಲ್ಲ. ಇದೆಲ್ಲ ಇಶ್ಯೂ ಆದಮೇಲೆ ಗೊತ್ತಾಗಿದ್ದು. ನಟಿ ಮನೆಯಲ್ಲಿ ಶನಿವಾರ ನಡೆದಿದ್ದು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ಈಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಶನಿವಾರ ಕಂಪ್ಲೇಂಟ್ ಕೊಡೋಕ್ಕೂ ಆಲ್ಮೋಸ್ಟ್ ಒಂದು 5 ದಿನದ ಹಿಂದೆ, ಹೋದ ವಾರದಷ್ಟೊತ್ತಿಗೆ ಬೆಳಗ್ಗೆ ನಟಿ ಮನೆಗೆ ಹೋಗ್ತಾನಂತೆ ಈ ಮನು. ಆಗ ನಟಿಯ 2 ಮೊಬೈಲನ್ನು ಕಿತ್ಕೊಂಡ ಅನ್ನೋದು ಸಿಗ್ತಾ ಇರೋ ಮಾಹಿತಿ. ಸಂತ್ರಸ್ತೆಗೆ ಬಲವಂತವಾಗಿ ಎಣ್ಣೆ ಕುಡಿಸಿದ್ನಂತೆ. ಅದಾದಮೇಲೆ ನಟಿಗೆ ಖಾಲಿ ಹೊಟ್ಟೆಯಲ್ಲಿ ಎಣ್ಣೆ ಕುಡಿಸಿದಾಗ ಪ್ರಜ್ಞೆ ಇರಲಿಲ್ಲ. ಅನಂತರ ಮನು ಅತ್ಯಾಚಾರವನ್ನು ಮಾಡಿದ್ದಾನೆ ಅನ್ನೋದು ಆಕೆಯ ಕಂಪ್ಲೇಂಟ್ನ ಸಾರಾಂಶ ಆಗ್ತಾ ಇದೆ. ಅತ್ಯಾಚಾರದ ನಂತರ ಖಾಸಗಿ ವಿಡಿಯೋವನ್ನು ಮಾಡಿರುವಂತಹ ಆರೋಪ ಇದೆ. ಮನೆಯಿಂದ ಹೋದ ಮೇಲೆ ನಟಿಗೆ ಕಾಲ್ ಮಾಡಿಲ್ಲ. ವಿಡಿಯೋ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡೋ ಉದ್ದೇಶ ಇತ್ತು ಅನ್ನೋದು ಆಕೆಯ ಆರೋಪದ ಭಾಗ. ಸೊ ಇದೆಲ್ಲವನ್ನು ಕೂಡ ಕೋರ್ಟ್ ಸೂಕ್ಷ್ಮವಾಗಿ ಗಮನಿಸುತ್ತೆ. ಮತ್ತು ಅಗೇನ್ ರೇಪ್ ಸೆಕ್ಷನ್ಸು ತುಂಬ ಗಂಭೀರವಾದಂತಹ ಸೆಕ್ಷನ್ಸು. ಅದು ಮತ್ತು ಅದರ ಬ್ಯಾಕ್ಗ್ರೌಂಡು ಎಲ್ಲವನ್ನ ಕೂಡ ಇಲ್ಲಿ ವೆರಿಫೈ ಮಾಡಲಾಗತ್ತೆ. ಯಾರು ಹೇಳಿದ್ರಲ್ಲಿ ಸತ್ಯ ಇದೆ, ಏನು ಕತೆ ಅಂತೆಲ್ಲ. ಖಾಸಗಿ ವಿಡಿಯೋ ಈತನ ಮೊಬೈಲ್ನಲ್ಲಿತ್ತಾ, ಎಲ್ಲಿಂದ ಸೆಂಡ್ ಆಗಿರೋದಿದು, ಯಾವಾಗ ಈತನ ಸಿಮ್ಮು ಆನಲ್ಲಿತ್ತಾ, ನೆಟ್ವರ್ಕ್ ಏನು ಹೇಳುತ್ತೆ, ಇದೆಲ್ಲ ಚೆಕ್ ಮಾಡ್ತಾರೆ. ಆ್ಯಕ್ಚುಲಿ ಸುಮ್ಮನೆ ಕಂಪ್ಲೇಂಟನ್ನು ಕೊಟ್ಬಿಟ್ರೆ ಅದನ್ನು ತಗೊಂಡು ಶಿಕ್ಷೆಗೆ ಒಳಪಡಿಸ್ಬಿಡಲ್ಲ. ಈ ಎಲ್ಲ ಟೆಕ್ನಿಕಲ್ ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಾಗುತ್ತೆ ಅನ್ನೋದು ಕುತೂಹಲ. ಕಾಮಿಡಿ ನಟ ಮಡೆನೂರು ಮನು ಅವ್ರ ಮೇಲೆ ಅತ್ಯಾಚಾರದ ಆರೋಪವನ್ನು ಮಾಡಿದಂಥ ಸಂತ್ರಸ್ತ ಮಹಿಳೆ ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಮೇಡಮ್, ಯಾವಾಗಾಯಿತು ಈ ಘಟನೆ? ನೀವು ಯಾವತ್ತು ದೂರು ಕೊಟ್ರಿ? ಯಾವತ್ತಿದು ನಡೆದಿದ್ದು ಏನಂತ ಮೇಡಮ್? ಆ್ಯಕ್ಚುಲಿ ಈ ದೂರ ಬಗ್ಗೆ ಸುಮಾರು ಜನ ಏನು ಕಂಪ್ಲೇಂಟ್ ಮಾಡ್ತಾರೆ ಅಂದರೆ, ಸಿನಿಮಾ ನಿಲ್ಸೋಕ್ಕೋಸ್ಕರ ಇವಳು ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅಲ್ಲ ಸರ್, ಏನೇನೋ ತುಂಬ ಘಟನೆಗಳು ನಡೆದಿವೆ. ಅದೆಲ್ಲ ಆದಮೇಲೂ ಅವನು ಬಂದು, ಈಗ ನಾನು ಹಾಸ್ಪಿಟಲೈಸ್ ಆಗಿರ್ತೀನಿ 1 ಮಂತು, ಅದಾದಮೇಲೆ ಡಿಸ್ಚಾರ್ಜ್ ಆಗಿ ನಾನು ಬರ್ತೀನಿ. ಅದಾದ 2-3 ದಿನಗಳ ನಂತರ, ಅಂದರೆ ಈಗ ಸ್ಯಾಟರ್ಡೆ ಅರ್ಲಿ ಮಾರ್ನಿಂಗ್ 12:15 ಬರ್ತಾನೆ ನಮ್ಮ ಮನೆಗೆ. ಬಂದು ಬಾಗಿಲು ತೆಗಿಯೋವರೆಗೂ ಬಿಡಲಿಲ್ಲ. ನೀನು ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೀನಿ, ಆ ಥರ ಏನೇನೋ ಮೈಂಡ್ ವಾಶ್ ಮಾಡಿ ಬಾಗಿಲು ತೆಗೆಸಿ ಒಳಗಡೆ ಬಂದ. ಸೊ ಬಂದು ಸಡನ್ನಾಗಿ ನೀನು ಹೆಂಗಿದ್ಯಾ, ಹುಷಾರಿಲ್ಲದೆ ಇದ್ದವ್ರನ್ನ ಹೇಗೆ ಮಾತಾಡಿಸ್ತಾರೆ? ನೀನು ನಿಜವಾಗ್ಲೂ ಕನ್ಸನ್ನೇ ಇದ್ದರೆ, ನಿಜವಾದ ನೀನು ನನ್ನ ಪ್ರೀತಿ ಮಾಡಿದ ವಾಟ್ ಎವರ್ ಏನಾದರೂ ಇರಲಿ, ಹೆಂಗೆ ಮಾತಾಡ್ಸ್ತಾರೆ? ಹುಷಾರಾಗಿದ್ಯಾ, ಚೆನ್ನಾಗಿದ್ಯಾ, ಇದು ಯಾಕೆ ಇಷ್ಟೊಂದು ಹಿಂಗೆ ಆಗ್ಬಿಟ್ಟಿದ್ಯಾ, ಆ ಥರದ್ದು ಮಾತಾಡಿಸ್ತಾರಲ್ಲ. ಸಾಮಾನ್ಯವಾಗಿ ಹಂಗೆ ಮಾತಾಡಿಸ್ತಾರಲ್ವ, ಹಾಗಲ್ಲ. ಬಂದ ನನ್ನ 2 ಮೊಬೈಲ್ನ ಸ್ವಿಚ್ ಆಫ್ ಮಾಡ್ದ. ಸ್ಕಾಚ್ ತೊಗೊಬಂದು ಬಲವಂತವಾಗಿ ಮೂಗಿಡ್ದು ಕುಡಿಸಿ ಒಂದು ಸ್ವಲ್ಪ ಪ್ರಜ್ಞೆ ತಪ್ಪ ಹಾಗೆ ಮಾಡಿ. ನಂಗೆ ಸ್ಟಾರ್ಟಿಂಗ್ ಸ್ವಲ್ಪ ಏನೂ ಅಷ್ಟು ಗೊತ್ತಾಗಿಲ್ಲ, ಬಿಕಾಸ್ ಅಷ್ಟು ಖಾಲಿ ಹೊಟ್ಟೆ, ಸಡನ್ನಾಗಿ ಕುಡಿದಾಗ ಅದು ಅಷ್ಟು ಪ್ರಜ್ಞೆ ಇರಲಿಲ್ಲ. ಅದಾದ ಸ್ವಲ್ಪ ಹೊತ್ತಿಗೆ ನನಗೆ ಪ್ರಜ್ಞೆ ಬರ್ತಾ ಹೋಯ್ತು. ನನ್ನ ಮೇಲೆ ಅದು ಈಗ ಹೇಳೋದಾದರೆ ಅದು ಅತ್ಯಾಚಾರ ಮಾಡಿ ನನ್ನ ಮೇಲೆ ಒಂದು ಖಾಸಗಿ ವಿಡಿಯೋನ, ನಾನು ಇದ್ದಿದ್ದು ಖಾಸಗಿ ವಿಡಿಯೋಗಳನ್ನೆಲ್ಲ ಮಾಡಿಕೊಂಡು ಹೊರಟೋಗ್ತಾನೆ. ಮತ್ತೆ ಹೋದ ಮೇಲೆ ಒಂದು ಕಾಲ್, ಹೆಂಗಿದ್ಯಾ, ಏನು ಇಲ್ಲ, ಏನಿಲ್ಲ.
ಅವ್ನಿಗೇನು ಬೇಕಿತ್ತು ಅದೊಂದು ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಬಹುದು ಆ ಥರ ಒಂದು ಉದ್ದೇಶದಲ್ಲಿ ಅವ್ನಿಗೇನು ಬೇಕೋ ಅದನ್ನು ಮಾಡ್ಕೊಂಡು ಹೊರಟ. ಈ ಟೈಮಲ್ಲಿ ಅವ್ನಿಗೆ ಬೇಕಿತ್ತ ಇದೆಲ್ಲ? ದುಡ್ಡುಗೋಸ್ಕರ ಮಾಡೋದಿದ್ರೆ ನಾನು ಪ್ರೊಡ್ಯೂಸರ್ಗೆ ಫೋನ್ ಮಾಡಿ ಕೇಳ್ತೀನಿ, ನಂಗೆ ದುಡ್ಡು ಕೊಡಿ, ಇಷ್ಟು ದುಡ್ಡು ಕೊಡಿ, ಇಲ್ಲ ಸಿನಿಮಾ ನಿಲ್ಸಕ್ಕೆ ಅವ್ರಿಗೆ ನಾನು ಕಂಪ್ಲೇಂಟ್ ಮಾಡ್ಬೋದಾಗಿತ್ತಲ್ಲ. ಹಾಗಿದ್ರೆ ನಾನೇ ಅವನಿಗೆ ಸಾಕಷ್ಟು ಲಕ್ಷ ಖರ್ಚು ಇದೇ ಸಿನಿಮಾಗೋಸ್ಕರ. ಅವಾಗ ಅವ್ನು ಏನೂ ದುಡಿತಿಲ್ವಲ್ಲ ಅಂತ ನಾನು ದುಡ್ದು ಎಲ್ಲ ಹಣನೂ ಅವ್ನು ಖರ್ಚು ಮಾಡಿದ್ದೀನಿ. ಅವ್ನು ಪ್ರೋಟೀನ್ ತೊಗೊಟ್ಟಿದ್ದೀನಿ, ಸಪ್ಲಿಮೆಂಟ್ರಿ ತೊಗೊಟ್ಟಿದ್ದೀನಿ. ಅದು 2018 ಒಂದು ವೇದಿಕೆಯಲ್ಲಿ ಇಬ್ಬರು ಪರಿಚಯ. ಅಲ್ಲಿವರೆಗೂ ನನಗೆ ಅವನು ಯಾರು ಗೊತ್ತಿಲ್ಲ, ಅವ್ನು ನನಗೆ ಯಾರು ಗೊತ್ತಿಲ್ಲ. ಅದಾದಮೇಲೆ ನಮ್ಮಿಬ್ಬರು ಸ್ನೇಹ ಎಷ್ಟು ಬೆಸ್ಟ್ ಫ್ರೆಂಡ್ಸ್ ಅಂದರೆ, ಅವ್ನು ರಾತ್ರಿ ಎಲ್ಲಾದರೂ ಸರಿ ಕಾರ್ಯಕ್ರಮ ಅಷ್ಟು ಧೈರ್ಯ. ಮತ್ತು ಇನ್ನೊಂದು ಧೈರ್ಯ ನನಗೆ ಅವನ ಮೇಲೆ ಯಾಕಿತ್ತು ಅಂದರೆ, ಅವ್ನಿಗೆ ಆಲ್ರೆಡಿ ಮದುವೆ ಆಗಿದೆ, ಮುದ್ದಾಗಿರೋ ಒಂದು ಮಗಳಿದ್ದಾಳೆ. ಸೊ ಈ ಥರ ಇರೋನು ಯಾಕೆ ಕೆಟ್ಟದಾಗ ಆ ಒಂದು ಮೈಂಡ್ಸೆಟ್ಟು ನನಗೆ. ಆ ಒಂದು ಮೈಂಡ್ಸೆಟ್ಟಲ್ಲಿ ಅವನ ಮೇಲೆ ಅಷ್ಟು ಧೈರ್ಯವಾಗಿ ಓಡಾಡ್ತಿದ್ದೆ. ಹೀ ಈಸ್ ಮೈ ಬೆಸ್ಟ್ ಫ್ರೆಂಡ್. ಆ ಬೆಸ್ಟ್ ಫ್ರೆಂಡ್ ಆಗಿದ್ದವನು ನಾನು ಹೆಂಗಿರ್ತೀನಿ, ನನ್ನ ಫ್ರೆಂಡ್ ಸರ್ಕಲ್ ಹೆಂಗಿರ್ತೀನಿ ಅಂತ ನೀವು ಅವ್ರನ್ನೇ ಕೇಳಿ ನೋಡಿ. ನನ್ನ ಕ್ಯಾರೆಕ್ಟರ್ ಏನು ಅಂತ ನೀವು ಒಂದಷ್ಟು ಜನ ವಿಚಾರಿಸಿ ಗೊತ್ತಾಗುತ್ತೆ ನಾನು ಹೆಂಗಿರ್ತೀನಿ ಅಂತ ಅಂದ್ಬಿಟ್ಟು. ಸರ್ ಪ್ರೀತಿ ಎಲ್ಲಿಂದ ಬರೋದು ಸರ್? ಅವ್ನಿಗಾಗಲೇ ಮದುವೆ ಆಗಿ ಮಗು ಇದೆ, ನನಗೆ ಹಿಂಗೆ ಸರ್ ಪ್ರೀತಿ ಹುಟ್ಟುತ್ತೆ ಅವನ ಮೇಲೆ? ನನಗೆ ಆಲ್ರೆಡಿ ಒಬ್ಬರು ಮದುವೆ ಆಗೋರು ಇದ್ದರು, ಅದು ಭಾಳ ಕೊಡ್ತೀನಿ ಆ ಥರದ್ದೆಲ್ಲ ಹೇಳಿದರು. ಅದೆಲ್ಲ ಗೊತ್ತಿದ್ದು ಅವ್ರ ಮುಂದೆನೇ ಅವ್ನು ಈ ಥರ ಎಲ್ಲ ನಡ್ಕೊಂಡಾಗ ನನ್ನ ಎಲ್ಲ ವಿಷಯಗಳನ್ನೂ ಅವ್ರಿಗೆ ಹೇಳಿ ನನಗೆ ಫ್ಯೂಚರೇ ಇಲ್ದಂಗೆ ಹಾಳು ಮಾಡಿದ್ದಾನೆ. ಅತ್ಯಾಚಾರ ಮಾಡಿದ್ದು ಫಸ್ಟ್ದಾಗ ಅತ್ಯಾಚಾರ ಮಾಡಿ. ಆದರೆ ಇವನು ಬೆಸ್ಟ್ ಫ್ರೆಂಡ್. ಅಷ್ಟು ವರ್ಷ ಜರ್ನಿ ಮಾಡಿದ್ದೀವಿ. ಅಷ್ಟು ವರ್ಷ ಜರ್ನಿ ಮಾಡಿದ್ಮೇಲೆ ನೀನು ಫಸ್ಟ್ ಆಫ್ ಆಲ್ ನನ್ನ ನೋಡಿದ ಕೆಟ್ಟದಾಗ ಅದೇ ತಪ್ಪು. ಅಲ್ಲಿ ಏನು ಕಾರ್ಯಕ್ರಮದ ಹಣ ಕೊಡೋಕ್ಕಂತ ಬಂದು ನೀನು ಅತ್ಯಾಚಾರ ಮಾಡಿದ್ದೇ ಫಸ್ಟ್ ಆಫ್ ಆಲ್ ದೊಡ್ಡ ತಪ್ಪು. ಆ ಒಂದು ಟೈಮಲ್ಲಿ ನಂಗೆ ಏನು ಮಾಡಬೇಕು ಗೊತ್ತಾಗ್ತಿರ್ಲಿಲ್ಲ. ಯಾರಿಗೆ ಹೇಳ್ಕೋಬೇಕು, ಇದು ನಾನು ಕಂಪ್ಲೇಂಟ್ ಕೊಡಬೇಕಾ, ದೊಡ್ಡವ್ರಿಗೆ ಹೇಳಬೇಕಾ, ಏನು ಮಾಡಬೇಕು, ಸುಮ್ಮನೆ ಆಗ್ಬಿಡ್ಬೇಕಾ, ಆ ಒಂದು ಕನ್ಫ್ಯೂಷನಲ್ಲಿದ್ದಾಗ ಮನೆಗೆ ಬಂದು ಒಂದು ಬಲವಂತ ಕಣ್ಣು ಮುಚ್ಕೊಂಡು ಒಂದು ಸರ್ಪ್ರೈಸ್ ಕೊಡ್ತೀನಿ. ನಾನು ಸರ್ಪ್ರೈಸ್ ಅಂತ ನಿನಗೆ ಹೆಲ್ಪ್ ಆಗಂಥದ್ದು, ನಿನಗೆ ಇದರಿಂದ ಒಳ್ಳೇದಾಗುತ್ತೆ ಅಂದ. ನಾನೇನೋ ಕೊಡ್ತಾನೇನೋ ಅಂತ ನಾನು ಅಂದ್ಕೊಂಡೆ. ಕಣ್ಣು ಮುಚ್ಕೊಂಡ್ಬಿಟ್ಟು ತಾಳಿ ಕಟ್ಬಿಟ್ಟ ಇಮಿಡಿಯೇಟು. 2022ರಲ್ಲಿ ನವಂಬರಲ್ಲಿ ಅಲ್ಲಿಂದ ನಡ್ಕೊಂಡು ಬಂದಿದ್ದು, ನವಂಬರ್ 29 ನಂತರ. ಸೊ ನಾನು ಕೇಳಿದೆ ಅವನನ್ನು, ಈ ಥರ ಅತ್ಯಾಚಾರ ಮಾಡಿ ಈ ಥರ ಕಟ್ಟೋ ತಾಳಿಗೆ ಯಾವತ್ತು ಬೆಲೆ ಇದೆಯಾ? ದೇವರೇ ನಮ್ಮಿಬ್ಬರನ್ನ ಒಂದು ಮಾಡಿರಬೇಕು. ಹಾಗೆ ಹಿಂಗೆ ಅಂತೆಲ್ಲ ಏನೇನೋ ಹೇಳಿ ಎಷ್ಟು ವಿರೋಧ ಮಾಡಿದ್ದೀನಿ ಅಂತಂದರೆ ನಂಬಲ್ಲ ನೀವು.